ಕರ್ತನೆ. ನಿನ್ನ ನಾಮ ಮಾತ್ರ ಮಹಿಮೆ ಬರಲಿ ರಾಜ. ಎಲ್ಲಿ ಇಬ್ಬರು ಕೂಡ್ತಾರ ನಾನು ಇರ್ತೀನಿ ಅಂತ ನಾವು ವಾಗ್ದಾನ ನೀನು ಮಾಡಿದ್ದೆ ಕರ್ತನೆ. ಈ ವೇಳೆಯಲ್ಲಿ ವ್ಯಾಧಿಸ್ಥರಿಗೋಸ್ಕರ ರಾಜ ಅಪ್ಪ, ಯಾರ್ಯಾರು ಹಾಸ್ಪಿಟ್ಲಲ್ಲಿ ಇದ್ದಾರೋ, ಬೌರಿಂಗ್ ಹಾಸ್ಪಿಟ್ಲ್ ಆಗಲಿ, CSI ಹಾಸ್ಪಿಟ್ಲ್ ಆಗಲಿ, ಅಪ್ಪ CMC ಹಾಸ್ಪಿಟ್ಲ್ ಎಲ್ಲ ದೇವ್ರ ವಾರ್ತೆಯಲ್ಲಿ ಹೇಳ್ತದೆ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಹಾಲೆಲೂಯಾ. ಹೌದು ಕರ್ತನೆ, ಈ ವೇಳೆ ನಾವು ದ್ರೋಹಿ ಎಂದು ನಾವು ಒಪ್ಪಿಕೊಂಡಿದ್ದೇವೆ ಕರ್ತನೆ. ನಿನ್ನಲ್ಲಿ ಆರೈಕೆ ಮಾಡಿದ್ದೇವಪ್ಪ. ನಮ್ಮ ಪಾಪಗಳನ್ನು ಕ್ಷಮಿಸು ಕರ್ತನೆ. ನಿನಗೆ ತಪ್ಪು ಮಾಡಿದ್ದೇವೆ ಕರ್ತನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇವೆ ಕರ್ತನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರ್ತದಲ್ಲ ಕರ್ತನೆ. ಹುಟ್ಟಿದಂದಿನಿಂದ ನಾನು ಪಾಪಿ. ಹಾಲೆಲೂಯಾ. ಮಾತೃ ಗರ್ಭದಿಂದ ಹೊಂದಿದ ದಿನದಿಂದ ದ್ರೋಹಿಯೇ ಕರ್ತನೆ. ಹೌದು ರಾಜನೇ, ಯಥಾರ್ಥ ಚಿತ್ತವೇ ನಿನಗೆ ಈ ಸಂತೋಷ ಕರ್ತನೆ. ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು ಕರ್ತನೆ. ನಮ್ಮ ಪಾಪಗಳನ್ನು ಕ್ಷಮಿಸು ಯೇಸಪ್ಪ. ಇಸೋಫ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ನಾನು ಶುದ್ಧನಾಗಿರುವೆನು. ಆಮೇನ್ ಯೇಸಪ್ಪ. ನಮ್ಮ ಪಾಪಗಳನ್ನು ಅಪ್ಪ ಇಸೋಫ್ ಗಿಡದಿಂದ ನೀರನ್ನು ಚಿಮುಕಿಸಿದಂತೆ ರಕ್ತ ಕೋಟಲಿ ಅಪ್ಪ ನಮ್ಮನ್ನು ತೊಳೆದು ಪರಿಶುದ್ಧಗೊಳಿಸು ಕರ್ತನೆ. ಹಾಲೆಲೂಯಾ. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ಹೌದು ರಾಜ, ನೀನು ತೊಳೆದುವಾಗ ನಮ್ಮ ರೋಗಗಳೆಲ್ಲ ನೀಗಿಸಿ ನಾವು ಹಿಮಕ್ಕಿಂತ ಬೆಳ್ಳಗಾಗುತ್ತೇವೆ ಕರ್ತನೆ. ಮನದುರುಗಿ ಯೇಸು ರಾಜನೇ, ನನ್ನಲ್ಲಿ ಸಂಭ್ರಮೋತ್ಸವ ಧ್ವನಿ ಉಂಟಾಗುವಂತೆ ಮಾಡು. ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವವು. ಆಮೇನ್ ಕರ್ತನೆ. ನಮ್ಮ ದೋಷಕ್ಕೆ ವಿಮುಖನಾಗು, ನಮ್ಮ ಪಾಪಗಳನ್ನೆಲ್ಲ ಅಳಿಸಿಬಿಡು ಕರ್ತನೆ. ಹಾಲೆಲೂಯಾ. ದೇವ್ರ ನಾಮ ಮಹಿಮೆ ಪಡಲಿ. ದೇವ್ರ ವಾರ್ತೆಯಲ್ಲಿ ಹೇಳಿದಂತೆ ನೀವು ಪ್ರಾರ್ಥನೆ ಮಾಡಿ ದೇವ್ರ ನಾಮ ಮಹಿಮೆ ಪಡಲಿ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸು, ನನ್ನನ್ನು ನೂತನಪಡಿಸು ಕರ್ತನೆ. ಹಾಲೆಲೂಯಾ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ ಕರ್ತನೆ. ನಿನ್ನ ಪರಿಶುದ್ಧಾತ್ಮ ವರವನ್ನು ನನ್ನಿಂದ ತೆಗೆಯಬೇಡ ಕರ್ತನೆ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು ಕರ್ತನೆ. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು ಕರ್ತನೆ. ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು ಯೇಸಪ್ಪ. ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವ ರಾಜ ಯೇಸಪ್ಪ. ನಮ್ಮ ಪಾಪಗಳೆಲ್ಲ ಅಪ್ಪ ಕರ್ತನೆ ಕೆಂಪಗಾಗಿದ್ದನು ಅದನ್ನು ಅಪ್ಪ ನೀನು ನೀಗಿಸುವ ಸರ್ವಶಕ್ತನಾಗಿದೆ ಯೇಸಪ್ಪ. ನಮ್ಮ ವಾರ್ತೆಗಳನ್ನು ಕೇಳುವ ದೇವರೇ ಅಪ್ಪ, ಈ ವೇಳೆಯಲ್ಲಿ ನಮ್ಮನ್ನು ಹಾಸಿಗೆಯಿಂದ ಎಬ್ಬಿಸು ಕರ್ತನೆ. ಈ ಕೇಳುವಂಥ ಮಕ್ಕಳನ್ನು ಪ್ರತಿಯೊಬ್ಬರು ನೀನು ಮುಟ್ಟು ರಾಜನೇ. ನಿನ್ನಲ್ಲಿ ಮೊರೆ ಹೋಗುವ ಮಕ್ಕಳು ಎಂದಿಗೂ ಆಶಾಭಂಗ ಪಡರು ಕರ್ತನೆ. ನೀನು ಮುಟ್ಟುಪ್ಪ, ಪ್ರತಿಯೊಬ್ಬರು ನೀನು ಮುಟ್ಟಿ ಗುಣಪಡಿಸು ಕರ್ತನೆ.